cow. ಪೆಬಲ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ತಾ ಇರೋ ಫ್ಯಾಕ್ಟ್ಸ್ ಅಥವಾ ವಿವರಗಳು ಯಾವ ಪ್ರಾಣಿ ಗೊತ್ತಾ? ಕೌ ಅಂದ್ರೆ ಹಸು. ಹಸು ಹೇಗೆಲ್ಲ ಇರತ್ತೆ, ಹಸು ಏನ್ ತಿನ್ನತ್ತೆ, ಹಸು ಎಲ್ಲಿ ವಾಸವಾಗಿರತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಲ್ವಾ? ಬನ್ನಿ ನಾವು ಅದರ ವಿವರಗಳನ್ನ ತಿಳ್ಕೊಳ್ಳೋದಕ್ಕೆ ಹೋಗೋಣ. ಹಸು ಅಂದ್ರೆ ಕೌ. ಹಸು ಒಂದು ಸಾಕು ಪ್ರಾಣಿ. ಇದನ್ನ ಸಾಕ್ತೀವಲ್ವಾ ನಾವು ಮನೆಯಲ್ಲಿ ಪೆಟ್ ಅನಿಮಲ್. ಹಸು ಒಂದು ಸಾಕು ಪ್ರಾಣಿ. ಇದು ಪ್ರಪಂಚದಾದ್ಯಂತ ಕಂಡು ಬರ್ತದೆ. ಎಲ್ಲಿ ಹೋದ್ರೂ ನೀವು ಹಸುನ ನೋಡ್ಬೋದು. ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಹಸು ಕಾಣಿಸುತ್ತೆ. ಹಸು ದೊಡ್ಡ ದೇಹವನ್ನು ಹೊಂದಿದೆ, ಬಿಗ್ ಬಾಡಿ. ಹಸು ದೊಡ್ಡ ದೇಹವನ್ನು ಹೊಂದಿದೆ. ಇದು 4 ಕಾಲುಗಳು, 2 ಕೊಂಬುಗಳು ಮತ್ತು ಉದ್ದವಾದ ಬಾಲವನ್ನು ಹೊಂದಿದೆ. ಇದಕ್ಕೆ 4 ಕಾಲು, 2 ಕೊಂಬು ಮತ್ತು ಉದ್ದವಾದ ಬಾಲ ಇರುತ್ತೆ. ಹಸು ಏನ್ ತಿನ್ನತ್ತೆ? ಹಸು ಹುಲ್ಲು ತಿನ್ನತ್ತೆ. ಹಸು ಹುಲ್ಲು ತಿನ್ನುತ್ತದೆ. ಹಸು ಒಂದು ಸಾಕು ಪ್ರಾಣಿ. ಇದು ಪ್ರಪಂಚದಾದ್ಯಂತ ಕಂಡು ಬರುತ್ತದೆ. ಹಸು ದೊಡ್ಡ ದೇಹವನ್ನು ಹೊಂದಿದೆ. ಇದು 4 ಕಾಲುಗಳು, 2 ಕೊಂಬುಗಳು ಮತ್ತು ಒಂದು ಉದ್ದವಾದ ಬಾಲವನ್ನು ಹೊಂದಿದೆ. ಹಸು ಹುಲ್ಲು ತಿನ್ನುತ್ತದೆ. ಹಸು ನಮಗೆ ಹಾಲನ್ನು ನೀಡುತ್ತವೆ. ಅದು ತುಂಬಾ ಆರೋಗ್ಯಕರ. ನಿಮ್ಗೆ ಗೊತ್ತಲ್ವಾ? ಹಾಲು ಕುಡಿತೀವಲ್ವಾ ನಾವು, ಅದು ಹಸುವಿಂದ ಬಂದಿರೋದು. ಅದು ತುಂಬಾ ಆರೋಗ್ಯಕರವಾಗಿದೆ. ಹಸುವಿನ ಸಗಣಿ ಉತ್ತಮ ಗೊಬ್ಬರವಾಗಿದೆ. ಅದ್ರ ಸಗಣಿನ ಉತ್ತಮ ಗೊಬ್ಬರ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಹಸುಗಳು ವಿವಿಧ ಆಕಾರ ಮತ್ತು ಗಾತ್ರಗಳಲ್ಲಿ, ಡಿಫ್ರೆಂಟ್ ಶೇಪ್ಸ್ ಅಂಡ್ ಸೈಜಸ್ ಅಂತ ಹೇಳ್ಬೋದು, ಅದರಲ್ಲಿ ಕಂಡು ಬರುತ್ತೆ. ಹಸುವಿನ ಮರಿಯನ್ನು ಕರು ಎಂದು ಕರೆಯುತ್ತಾರೆ. ಹಸುವಿನ ಮರಿಯನ್ನು ಕರು ಎಂದು ಕರೆಯುತ್ತಾರೆ. ಭಾರತದಲ್ಲಿ ಹಸುವನ್ನು ನಾವು ತಾಯಿಯಂತೆ ಪೂಜಿಸುತ್ತೇವೆ. ಭಾರತದಲ್ಲಿ ಹಸುವನ್ನು ನಾವು ತಾಯಿಯಂತೆ ಪೂಜಿಸುತ್ತೇವೆ. ಹಸು ನಮಗೆ ಹಾಲನ್ನು ನೀಡುತ್ತವೆ. ಅದು ತುಂಬಾ ಆರೋಗ್ಯಕರವಾಗಿದೆ. ಹಸುವಿನ ಸಗಣಿ ಉತ್ತಮ ಗೊಬ್ಬರವಾಗಿದೆ. ಹಸುಗಳು ವಿವಿಧ ಆಕಾರ ಮತ್ತು ಗಾತ್ರಗಳಲ್ಲಿ ಕಂಡುಬರುತ್ತದೆ. ಹಸುವಿನ ಮರಿಯನ್ನು ಕರು ಎಂದು ಕರೆಯುತ್ತಾರೆ. ಭಾರತದಲ್ಲಿ ಹಸುವನ್ನು ನಾವು ತಾಯಿಯಂತೆ ಪೂಜಿಸುತ್ತೇವೆ. ಎಲ್ಲಾ ವಿವರಗಳನ್ನು ತಿಳ್ಕೊಂಡ್ರಿ. ಇವಾಗ ರಸಪ್ರಶ್ನೆ ಸಮಯ. ಹಸುವಿನ ಬಗ್ಗೆ ರಸಪ್ರಶ್ನೆ. ಹಸು ಒಂದು ಏನಿದು? ಸಾಕು ಪ್ರಾಣಿ ಅಲ್ವಾ? ಅಲ್ಲಿ ಮೇಲೆ ಕಾಣಿಸ್ತಿದೆ ಅಲ್ಲ, ಸಾಕು ಪ್ರಾಣಿ. ಇದರಲ್ಲಿ ಹುಡುಕಬೇಕು, ನೀವು ಗುಂಪಿನಲ್ಲಿ ಹುಡುಕಬೇಕು. ಹಸು ಒಂದು ಸಾಕು ಪ್ರಾಣಿ. ಹಸು ಒಂದು ಹೆಂಗೆ ನೋಡಿ, ಹುಲ್ಲು, ದೊಡ್ಡ ಕರು, ಸಗಣಿ, ದೊಡ್ಡ ಅಲ್ವಾ? ಹಸು ಒಂದು ದೊಡ್ಡ ದೇಹವನ್ನು ಹೊಂದಿದೆ. ಹಸು ಒಂದು ದೊಡ್ಡ ದೇಹವನ್ನು ಹೊಂದಿದೆ. ಹಸು ಏನ್ ತಿನ್ನತ್ತೆ? ಹಸು ಹುಲ್ಲು ತಿನ್ನುತ್ತದೆ. ಹಸು ಹುಲ್ಲು ತಿನ್ನುತ್ತದೆ. ಎಳೆಯ ಹಸುವನ್ನು ಏನಂತ ಕರಿತೀವಿ? ಎಳೆ ಹಸು ಅಂದ್ರೆ ಹಸು ಅದು ಮಗು, ಕರು ಅಂತ. ಇಂಗ್ಲಿಷಲ್ಲಿ ಕಾಫ್ ಅಂತೀವಿ, ಕನ್ನಡದಲ್ಲಿ ಕರು ಅಂತೀವಿ. ಎಳೆಯ ಹಸುವನ್ನು ಕರು ಎಂದು ಕರೆಯಲಾಗುತ್ತೆ. ಹಸು ಸಗಣಿ ಉತ್ತಮ ಗೊಬ್ಬರ. ಸಗಣಿ ಅಂದ್ರೆ ಹಸುವಿನ ಮಲ. ಹಸು ಸಗಣಿ ಉತ್ತಮ ಗೊಬ್ಬರ. ಹಸು ಒಂದು ಸಾಕು ಪ್ರಾಣಿ. ಹಸು ಒಂದು ದೊಡ್ಡ ದೇಹವನ್ನು ಹೊಂದಿದೆ. ಹಸು ಹುಲ್ಲು ತಿನ್ನುತ್ತದೆ. ಎಳೆಯ ಹಸುವನ್ನು ಕರು ಎಂದು ಕರೆಯಲಾಗುತ್ತದೆ. ಹಸು ಸಗಣಿ ಉತ್ತಮ ಗೊಬ್ಬರ. ಆಹಾ, ಎಲ್ಲ ಪ್ರಶ್ನೆಗಳಿಗೂ 100/100 ಮಾರ್ಕ್ಸ್ ತಗೊಂಡ್ರಲ್ರಿ. ಈಗ ಹಸು ಬಗ್ಗೆ ನಾವು ರೈಮ್ಸ್ ನೋಡೋ ಸಮಯ. ಬರ್ತೀರಾ ಅಲ್ಲ ನನ್ನ ಜೊತೆ? Cow. The cow is a gentle animal and gives milk. Its milk has plenty of vitamin C, which is very good for health. It eats grass and leaves. Its young one is called calf.
Mrs. Cow. Moo, moo. Grass and hay is my food. Moo, moo. I want to say, how do you do? Fresh milk I want to give you. My milk is full of proteins for good health, teeth and bones. My milk has lots of calcium. Always remember to ask your mom. I'm Mrs. Cow. Moo, moo. Grass and hay is my food. Moo, moo. I want to say, how do you do? Fresh milk I want to give you. My milk is full of proteins for good health, teeth and bones. My milk has lots of calcium. Always remember to ask your mom. ರೈಮ್ಸ್ ಅಂತೂ ನೋಡಿದ್ದಾಯ್ತು, ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಪುಟ್ ಪುಟ್ ಕತೆಗಳನ್ನ ನೋಡೋಕೆ ಹೋಗೋಣ. ಸಿಂಹ ಮತ್ತು ಹಸುಗಳು. ಒಂದಾನೊಂದು ಕಾಲದಲ್ಲಿ ಒಳ್ಳೆಯ ಸ್ನೇಹಿತರಾಗಿದ್ದ 4 ಹಸುಗಳಿದ್ದವು. ಅವು ಆಹಾರ ತಿನ್ನುವಾಗ ಅಥವಾ ನಿದ್ದೆ ಮಾಡುವಾಗ ಯಾವಾಗಲೂ ಜೊತೆಯಲ್ಲೇ ಇರುತ್ತಿದ್ದವು. ಆದುದರಿಂದ ಸಿಂಹವು ಕೊಂದು ತಿಂದು ಮಿಗಿಸಿದ ಇತರ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಿದ್ದ ನರಿಗೆ ಸರಿಯಾದ ಆಹಾರ ಸಿಗುತ್ತಿರಲಿಲ್ಲ. ಆದುದರಿಂದ ಅವನು ಯೋಚಿಸಿದ, ಏನಾದರೂ ಮಾಡಿ ನಾನು ಅವರ ಒಗ್ಗಟ್ಟನ್ನು ಮುರಿಯಬೇಕು. ಇದಕ್ಕಾಗಿ ಅವನು ಒಬ್ಬರಿಂದೊಬ್ಬರು ಸ್ವಲ್ಪವೇ ದೂರದಲ್ಲಿರುವಾಗ ಬೇರೆ ಬೇರೆಯಾಗಿ ಭೇಟಿ ಮಾಡಿದ ಮತ್ತು ಹೀಗೆ ಹೇಳಿದ, ಓ ಗೆಳೆಯ, ನಿನ್ನ ಸ್ನೇಹಿತರು ನಿನ್ನನ್ನು ಬಿಟ್ಟು ಚೆನ್ನಾಗಿ ಮೇವು ಸಿಗುವ ಇನ್ನೊಂದು ಮೈದಾನಕ್ಕೆ ಹೋಗಲು ನಿನಗೆ ತಿಳಿದಿಲ್ಲವೇ? ಇದನ್ನು ಕೇಳಿ ಪ್ರತಿ ಹಸುವಿಗೂ ಕೋಪ ಬಂತು. ಹಾಗೇನು, ನಾನು ಅವರಿಗಿಂತ ಮುಂಚೆ ಅಲ್ಲಿಗೆ ಹೋಗುತ್ತೇನೆ ಎಂದುಕೊಂಡಿತು ಮತ್ತು ಪಕ್ಕದ ಮೈದಾನಕ್ಕೆ ಹಸುಗಳು ಒಂದೊಂದಾಗಿ ಹೋದವು. ಈ ಅವಕಾಶಕ್ಕೆ ಕಾಯುತ್ತಿದ್ದ ಸಿಂಹ ಹಸುಗಳನ್ನು ಕೊಂದು ತಿಂದು ತೇಗಿತು. ನರಿ ಸಂತೋಷವಾಗಿ ಆಹಾರ ತಿಂದಿತು. ನೀತಿ: ಒಗ್ಗಟ್ಟೇ ಬಲ. ಪುಟ್ ಪುಟ್ ಕತೆ ನೋಡಾಯ್ತು, ಪ್ರಾಣಿಗಳ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡ್ವಿ, ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಅಲ್ವಾ? ಹೀಗೆ ನಾವು ಪದೇ ಪದೇ ನಿಮ್ಮಲ್ಲಿ ಬರಬೇಕು, ಬೇರೆ ಬೇರೆ ವಿಡಿಯೋಗಳನ್ನ ಮಾಡಬೇಕು ಅಂದರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಪದೇ ಪದೇ ನಮ್ಮ ಚಾನಲ್ನ ನೋಡ್ತಾ ಇರಿ.